ಎಲ್ರಿಗೂ ನಮಸ್ಕಾರ. So today we are going to dealing about the topic called ಎಕ್ಸಾಮ್ ಕ್ವೆಶನ್ಸ್ ಅಪ್ರೋಚ್ ಹೇಗಿರಬೇಕು, ಎಕ್ಸಾಮ್ ಹಾಲಲ್ಲಿ ಕ್ವೆಶನ್ಸ್ ಅಪ್ರೋಚ್ ಹೇಗಿರಬೇಕು ಅಂತ. ಸೊ ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಸಾಲ್ವ್ ದಿಸ್ ಕ್ವೆಶನ್. ಸೊ ಈ ಸೆಷನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಜಸ್ಟ್ ವೆಯ್ಟ್ ಫಾರ್ 10 to 15 minutes ಅಷ್ಟೇ ಇರುತ್ತೆ. ಡೋಂಟ್ ಸ್ಕಿಪ್ ದ ವಿಡಿಯೋ, ಜಸ್ಟ್ ಸಾಲ್ವ್ ದ್ಯಾಟ್ ಇಫ್ ಯು ಆರ್ seriously preparing for the AO and AIO. Don't skip the video. So solve this question. For 1 to 2 minute slope, the recommended crop resistance and crop permitting width is option A 9 into 45 meter, 24 into 6, C 6 into 24, 45 into 9. So 4 options ಇದೆ. So comment ಅಲ್ಲಿ ಮೆನ್ಷನ್ ಮಾಡಿ what is the answer, A or B or C or D ಅಂತ. ವಿಡಿಯೋ ಪಾಸ್ ಮಾಡಿ ಜಸ್ಟ್ ಗಿವ್ ಎ ಆಪ್ಷನ್. ಸೊ ಯಾವುದೋ ಒಂದು ಆಪ್ಷನ್ ನೀವು ಕಾಮೆಂಟ್ ಮಾಡಿ. ಅಂಡ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಗೈಸ್, ಪ್ಲೀಸ್ ಕಾಮೆಂಟ್. ಯಾಕೆ ಅಂತಂದರೆ ಇದು ನೀವು ಬರೀ ಕೇಳ್ತಾ ಹೋದರೆ ಇದು ಅರ್ಥ, ಇಟ್ಸ್ ನೋ ಯೂಸ್. ಸೊ ನೀವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದಾಗ ಮಾತ್ರ ಇದರ ಯೂಸ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ದಟ್ಸ್ ವೈ ಐ ಆಮ್ ರಿಕ್ವೆಸ್ಟಿಂಗ್ ಯು ಗೈಸ್. ಸೊ ಮೆನ್ಷನ್ ಇನ್ ಕಾಮೆಂಟ್ ಬಾಕ್ಸ್ ವಿಚ್ ಇಸ್ ದ ಆನ್ಸರ್, ಎ, ಬಿ, ಸಿ ಆರ್ ಡಿ. ಸೊ ವಿಡಿಯೋನ ಒಂದು 10 seconds ಪಾಸ್ ಮಾಡಿ, ದೆನ್ ಯು ಕ್ಯಾನ್ ಪ್ಲೇ ಇಟ್. ಓಕೆ, ಐ ಹೋಪ್ you guys have paused the video and comment in the comment section ಅಲ್ಲಿ ಮೆನ್ಷನ್ ಮಾಡಿದ್ದೀರಾ ಅಂತ ಅಂದ್ಕೋತೀನಿ. ಸೊ ಇದರ ಆನ್ಸರ್ಗಿಂತ ಮೊದಲು, ಸೊ ಐ ಟೆಲ್ ಯು ಒನ್ ಥಿಂಗ್. ಎಸ್, ದಿಸ್ ಈಸ್ ಎ ಟಫ್ ಕ್ವಶನ್. ಎಸ್, ಇದು ಟಫ್ ಕ್ವಶನ್. ಯಾಕೆ ಅಂತಂದರೆ ಈ ಒಂದು ಡೆಪ್ತಲ್ಲಿ ವಿ ಹ್ಯಾವ್ ನಾಟ್ ಸ್ಟಡಿಡ್ ಇನ್ ಯು ಜಿ ಲೆವೆಲ್. ಮೇ ಬಿ ಸ್ಟಡಿ ಮಾಡಿದ್ದೀವಿ, ಬಟ್ ಇದು ನಮಗೆ ಆಪ್ಷನ್ಸ್ ನೋಡಿದಾಗ ಸ್ವಲ್ಪ ಕನ್ಫ್ಯೂಸಿಂಗ್ ಕ್ವಶನ್ ಇರುತ್ತೆ. ಓಕೆ, ಆನ್ಸರ್ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಜಸ್ಟ್ ಬಿ ಆನ್ ವಿಡಿಯೋ. ಅನದರ್ 7 to 8 minutes ಅಷ್ಟೇ ವಿಡಿಯೋ ಇರುತ್ತೆ. ಜಸ್ಟ್ ಬಿ ಆನ್ ದ ವಿಡಿಯೋ. ಓಕೆ ಓಕೆ ಅಂಡ್ ಸೆಕೆಂಡ್ ಕ್ವಶನ್ ಬನ್ನಿ. ಸೊ ಇಲ್ಲಿ ಫಸ್ಟ್ ಕ್ವಶನ್ನ ಸಾಲ್ವ್ ಮಾಡಿ. ದ ಅಮೈನ್ಮೆಂಟ್ ಯೂಸ್ಡ್ ಫಾರ್ ದ ರೆಕ್ಲಮೇಷನ್ ಆಫ್ ಸಲೈನ್ ಆಲ್ಕಲಿ ಸಾಯಿಲ್. ಜಸ್ಟ್ ಆಪ್ಷನ್ನು ವಿಡಿಯೋ ಪಾಸ್ ಮಾಡಿ ಒಂದು 5 seconds, ದೆನ್ ಕಾಮೆಂಟ್ ಇನ್ ದ ಕಾಮೆಂಟ್ ಸೆಕ್ಷನ್ ವೆದರ್ ಇಟ್ ಈಸ್ ಎ, ಬಿ, ಸಿ, ಡಿ. ಸೊ ಎಂಟೈರ್ ಏನು ಬಡಿಬೇಕಾಗಿಲ್ಲ, ಜಸ್ಟ್ ಎ, ಬಿ, ಸಿ, ಡಿ ಅಲ್ಲಿ ಜಸ್ಟ್ ಮೆನ್ಷನ್ ಮಾಡಿ. ಫೈನ್. ಸೊ ಕ್ವಶನ್ 1 ಆಯಿತು. ದೆನ್ ಕ್ವಶನ್ ನಂಬರ್ 2, ಬಯೋಲಾಜಿಕಲ್ ಆಕ್ಸಿಡೇಷನ್ ಆಫ್ NH4+2 NO2- ಈಸ್ ಮೀಡಿಯೇಟೆಡ್ ಬೈ. ಸೊ ಇಲ್ಲಿಂದ ಇಲ್ಲಿಗೆ ಕನ್ವರ್ಷನ್ ಆಗಬೇಕಂದ್ರೆ ವಿಚ್ ಇಸ್ ದ ಮೈಕ್ರೋ ಆರ್ಗಾನಿಸಮ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್? ನೈಟ್ರೋಬ್ಯಾಕ್ಟರ್, ಸುಡೋಮೋನಾಸ್, ನೈಟ್ರೋಸೋಮೋನಾಸ್, ಬೋತ್ ನೈಟ್ರೋಬ್ಯಾಕ್ಟರ್ ಅಂಡ್ ನೈಟ್ರೋಸೋಮೋನಾಸ್. ಸೊ ಮೆನ್ಷನ್ ವಿಚ್ ಇಸ್ ದ ಆನ್ಸರ್. ಜಸ್ಟ್ 2 ಐದರ್ ಎ ಹಾಕಿ, ಇಲ್ಲ ಬಿ, ಇಲ್ಲ ಸಿ, ಇಲ್ಲ ಡಿ. ಜಸ್ಟ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್. ರೈಟ್. ಸೇಮ್ ವೇ ಕ್ವಶನ್ ನಂಬರ್ 3, ದ ಕನ್ವರ್ಷನ್ ಪೀರಿಯಡ್ ಫ್ರಮ್ ಕನ್ವೆನ್ಷನಲ್ ಟು ಆರ್ಗ್ಯಾನಿಕ್ ಇನ್ ಆನ್ಯುಯಲ್ ಕ್ರಾಪ್ಸ್. ಲುಕ್ ಅಟ್ ದ ಟರ್ಮ್ ಹಿಯರ್, ಆನ್ಯುಯಲ್ ಕ್ರಾಪ್ಸ್ ದೇ ಆರ್ ಆಸ್ಕಿಂಗ್. ಸೊ ಇಲ್ಲೂ ಕ್ವಶನ್ ಕಾಮೆಂಟ್ ಮಾಡಿ ವಿಚ್ ಇಸ್ ದ ಆನ್ಸರ್ ಅಂತ. ಕ್ವಶನ್ ನಂಬರ್ ಹಾಕಿ, ದೆನ್ ಕಾಮೆಂಟ್ ದಟ್. ಜಸ್ಟ್ ಕಾಮೆಂಟ್ ದಟ್. ಓಕೆ, ಇಲ್ಲ ನೀವು ಒಂದು ಶೀಟಲ್ಲಿ ಬರ್ಕೊಳ್ಳಿ. ಸೊ ಇಲ್ಲ ಸರ್ ನಾನು ಕಾಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ ಯೂಟ್ಯೂಬಲ್ಲಿ ಅಂತಂದರೆ ಅಟ್ಲೀಸ್ಟ್ ಒಂದು ಶೀಟ್ ತಗೊಂಡು ಅದರಲ್ಲಿ ಮೆನ್ಷನ್ ಮಾಡಿ 3ಗೆ ಆನ್ಸರ್ ಏನು ಅಂತ. ನೆಕ್ಸ್ಟ್ 4th ಒನ್ಗೆ ಅದೇ ಥರ 5th ಒನ್, ಕಾಂಟೂರ್ ಬಂಡ್ಸ್ ಆರ್ ಅಡಾಪ್ಟೆಡ್ ಇನ್ ಎ, ಬಿ, ಸಿ, ಡಿ ಅಂತ ಬರ್ಕೊಳ್ಳಿ. ಅಂದರೆ ವಿಡಿಯೋನ ಒಂದು 5 seconds ಪಾಸ್ ಮಾಡಿ, ದೆನ್ ಯು ಕ್ಯಾನ್ ಆನ್ಸರ್ ದಟ್. ಇಲ್ಲ ನೀವು ಶೀಟಲ್ಲೇ ಬರ್ಕೊಳ್ಳಿ, ಇಲ್ಲ ಒಂದು ಜಸ್ಟ್ ಒಂದು ಪೆನ್ ತಗೊಂಡು ಸೈಡಲ್ಲೇ ಬರ್ಕೊಳ್ಳಿ. ಯೂಟ್ಯೂಬಲ್ಲಿ ಇಲ್ಲೇ ನೀವು ಮೆನ್ಷನ್ ಮಾಡಿದ್ದೀರಾ ಅಂತಂದರೆ ಇಟ್ ಶುಡ್ ಬಿ ಮೋರ್ ಎಂಗೇಜಿಂಗ್. Then same way 6th question, drought avoidance mechanism in croplands which includes. Once again, options are conservation of water, improving water uptake, conservation improving water uptake, introducing early maturity crop. So mention ಮಾಡಿ ಕಾಮೆಂಟ್ ಅಲ್ಲಿ. ಸೊ ಜಸ್ಟ್ ಗೋ ಆನ್. ಸೊ ಇವರೇನು ಏನು ಆನ್ಸರ್ ಹೇಳ್ತಿಲ್ಲ ಅಂತ ಕೋಬೇಡಿ, ಜಸ್ಟ್ ಲಿಸನ್ ದ ವಿಡಿಯೋ. 10 minutes ಅಷ್ಟೇ ಇರುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಸೊ ಜಸ್ಟ್ ಬಿ ಆನ್ ದ ವಿಡಿಯೋ. ಫೈನ್. ನೆಕ್ಸ್ಟ್ 7th question, ವಿಚ್ ಒನ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಏಲಿಯನ್ ವೀಡ್. ಸೊ ಏಲಿಯನ್ ವೀಡ್ ಆಗದೆ ಇರೋದು ಯಾವುದು ಅಂತ ಜಸ್ಟ್ ಮೆನ್ಷನ್. ಐದರ್ ಎ, ಇಲ್ಲ ಬಿ, ಇಲ್ಲ ಸಿ, ಇಲ್ಲ ಡಿ. ಸೊ ಕ್ವಶನ್ ನಂಬರ್ ಮೆನ್ಷನ್ ಮಾಡಿ, ದೆನ್ ರೈಟ್ ದ ಆನ್ಸರ್. ಸೇಮ್ ವೇ ಕ್ವಶನ್ ನಂಬರ್ 8, ದ ಕ್ರಾಪ್ಸ್ ಇನ್ಫೆಸ್ಟೆಡ್ ವಿತ್ ಕಂಪ್ಲೀಟ್ ಸ್ಟೆಮ್ ಪ್ಯಾರಾಸೈಟ್ ವೀಡ್. ಯಾವ ಕ್ರಾಪ್ಸ್ಗೆ ಕಂಪ್ಲೀಟ್ ಸ್ಟೆಮ್ ಪ್ಯಾರಾಸೈಟು ಅಟ್ಯಾಕ್ ಆಗುತ್ತೆ ಅಂತ. ಸೊ ಮೆನ್ಷನ್ ವಿಚ್ ಇಸ್ ದ ಆಪ್ಷನ್, ಇದರ್ ಎ, ಬಿ, ಸಿ, ಡಿ. ಇಫ್ ಎಟ್ ಆಲ್ ಆನ್ಸರ್ ಡಿ ಇದ್ರೆ ಸೊ ಡಿ ಅಂತ ಮೆನ್ಷನ್ ಮಾಡಿ. ಸೇಮ್ ವೇ ಇಫ್ ಲ್ಯಾಂಡ್ ಈಕ್ವಿವೆಲೆಂಟ್ ರೇಷಿಯೋ ಇಸ್ ಮೋರ್ ದೆನ್ 1 ಇಟ್ ಇಂಪ್ಲೈಸ್. ವಾಟ್ ಇಸ್ ದ ಮೀನಿಂಗ್? ಸೊ ಇದು ಕನ್ಸಿಡರ್ ಇಟ್ ಈಸ್ ಎ ಟಫ್ ಕ್ವಶನ್ ಆರ್ ಮಾಡರೇಟ್ ಟು ಟಫ್ ಕ್ವಶನ್. ಇಟ್ಸ್ ನಾಟ್ ದ ಟಫ್ ಕ್ವಶನ್, ಮಾಡರೇಟ್ ಟು ಟಫ್ ಕ್ವಶನ್ ಅಂತ ತೊಗೊಳ್ಳಿ. ಸೊ ಜಸ್ಟ್ ಮೆನ್ಷನ್ ದ ಆನ್ಸರ್. ಸಿ ಇಟ್ಸ್ ನಾಟ್ ಅಬೌಟ್ ಕರೆಕ್ಟ್ ಎಷ್ಟು ರೈಟ್ ಎಷ್ಟು ಅನ್ನೋದಕ್ಕಿಂತ ಇಫ್ ಯು ಆರ್ ಆಕ್ಟಿವ್ಲಿ ಪಾರ್ಟಿಸಿಪೇಟಿಂಗ್ ಇನ್ ದ ಸೆಷನ್ ಇನ್ ದ ಸೆನ್ಸ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ. ಓಕೆ, ದೆನ್ 10th question, ದ ಟರ್ಮ್ ಆರ್ಗ್ಯಾನಿಕ್ ಇನ್ ಇಂಡಿಯಾ ಈಸ್ ಅಪ್ಲೈಡ್ ಟು ದ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ಡ್ ಆನ್ ದ ಫಾರ್ಮ್ ಅಡರಿಂಗ್ ಟು ಗೈಡ್ಲೈನ್ಸ್. ಯಾವ ಗೈಡ್ಲೈನ್ಸ್ಗೆ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದು ಅಪ್ಲೈ ಆಗುತ್ತೆ ಅಂತ. ಆಪ್ಷನ್ಸ್ NOP, B NSOP, C Codex, D USDA guidelines. So just mention
ಓಕೆ, ಸೊ 5 minutes 5 seconds ಪಾಸ್ ಮಾಡಿ ವಿಡಿಯೋ, ದೆನ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಐ ಹೋಪ್ ಯು ಆನ್ಸರ್ಡ್ ಆಲ್ ದ ಕ್ವಶನ್ಸ್. ಸೊ ನೌ ಸಿ ಒನ್ ಬೈ ಒನ್ ಆನ್ಸರ್ ನೋಡಿ. ಸೊ ಕ್ವಶನ್ ನಂಬರ್ 1. ಸೊ ಇಟ್ ಕನ್ಸಿಡರ್ ಆಸ್ ಎ ಈಸಿ ಕ್ವಶನ್, ರೈಟ್? ಜಿಪ್ಸಮ್. ಆನ್ಸರ್ ಇಸ್ ಜಿಪ್ಸಮ್. ಸೊ ಇದು ಈಸಿ. ಓಕೆ, ನೆಕ್ಸ್ಟ್ ಬನ್ನಿ. ಬಯೋಲಾಜಿಕಲ್ ಆಕ್ಸಿಡೇಷನ್ NH4 ಇಂದ NO2 ಗೆ ಮೀಡಿಯೇಟೆಡ್ ಬೈ. ಸೊ ಯಾವ ಆರ್ಗ್ಯಾನಿಸಮ್ ಇದು? ರೈಟ್, ಈಸಿ ಕ್ವಶನ್. ಆನ್ಸರ್ ಬಂದು ನೈಟ್ರೋಜೋಮೋನಾಸ್, ರೈಟ್? ದೆನ್ ಥರ್ಡ್ ಕ್ವಶನ್, ದ ಕನ್ವೆನ್ಷನ್ ಪೀರಿಯಡ್ ಫ್ರಮ್ ಕನ್ವರ್ಜನ್ ಪೀರಿಯಡ್ ಫ್ರಮ್ ಕನ್ವೆನ್ಷನಲ್ ಟು ಆರ್ಗ್ಯಾನಿಕ್ ಆನ್ಯುವಲ್ ಕ್ರಾಪ್ಸ್. ಸೊ ಎಷ್ಟು ವರ್ಷ ಅಂತ ಕೇಳಿದ್ದಾರೆ. ಸೊ ಮೇ ಬಿ ಇದು ಕನ್ಫ್ಯೂಷನ್ ಆಗುತ್ತೆ. ಸೊ ಇಟ್ ಈಸ್ ಈಸಿ ಟು ಮಾಡ್ರೇಟ್, ಯಾಕಂದ್ರೆ ಈ ಇಯರ್ಸ್ ಎಲ್ಲ ತುಂಬಾ ಹತ್ತಿರದಿಂದ ಆಪ್ಷನ್ಸ್ ಇದೆ. ಆನ್ಸರ್ ಬಂದು ನಿಮಗೆ 2 years, ಯಾಕಂದ್ರೆ ಇದು ಕ್ಯಾಚ್ ಇದೆ. ಆನ್ಯುವಲ್ ಕ್ರಾಪ್ಸ್, ಪೆರೇನಿಯಲ್ ಕ್ರಾಪ್ಸ್ ಕೇಳ್ತಾ ಇದಾರ ಅಂತ. ಓಕೆ, ಈಸಿ ಟು ಮಾಡ್ರೇಟ್ ಅಂತ ತಗೊಳ್ಳೋಣ. ಕ್ವಶನ್ ನಂಬರ್ 4. ಫಾರ್ 1 to 2 meter slope, the recommended crop resistance and crop permitting width is. Let us say it is a tough question, moderate to tough. Okay, fine. Next, 5th question. Contour bunds are adapted in. So I think it comes under easy to moderate, right? Easy to moderate andal barutte idu. Okay, next 6th question. So before that, so illi answer bandu C. Then 5th one bandu I think B. Then 6th, drought avoidance mechanism crop include. 6th one nodana, right? C, right? Let's take 6th one is easy to moderate. Okay, then 7th one bani. Which one among the following is not alien weed? So illi nimage ಸ್ವಲ್ಪ ಕನ್ಫ್ಯೂಸ್ ಆಗಬಹುದು. It will comes under moderate to tough. Okay, then 8th one, actually 7th one easy ಇದೆ, but let us consider it as a medium or tough one. Then 8th one, the crop infested with complete stem parasite. Cowpea, soybean, lucerne and all of this. Which crop it will affected? So easy ಇದೆ question. Then 9th one, the land equivalent ratio more than 1 implies. It's not a calculation ಏನಿಲ್ಲ ಇದರಲ್ಲಿ ತುಂಬಾ, but let's say it's considered moderate to tough. Okay, then come to 10th question. The term organic in India is applied to the agricultural products produced on the farm adhering to guidelines. ಇದು easy question, right? Okay, so ಇಲ್ಲಿ ಬಂದು ನಿಮಗೆ ಆನ್ಸರು yes, B. So let's count one by one. So easy to moderate. First to tough questions na count ಮಾಡೋಣ. So 10th one easy, okay. 9th one medium to tough ಅಂತ ಹಾಕಿದ್ವಿ. Okay, let's consider as a tough question 1. Then 8th one easy. 7th one moderate to tough. Then 6th one moderate, easy to moderate. 5th one easy to moderate. 4th one tough, ಅಲ್ಲಿಗೆ tough 2 ಕ್ವಶನ್ ಆಯ್ತು. Then 3 easy to moderate, 2 easy, 1 easy. ಅಂದ್ರೆ ನಿಮಗೆ ಟಫ್ ಕ್ವಶನ್ಸ್ 2 ಸಿಕ್ಕಿದೆ, ಕರೆಕ್ಟಾ? ರೈಟ್. ಸೊ ಟಫ್ ಕ್ವಶನ್ಸ್ ವಿಲ್ ಬಿ 2. ಸೊ ಈಗ ಮಾಡ್ರೇಟ್ ನೋಡೋಣ. ಸೊ 9th one is we consider as a tough ಅಂತ ಕನ್ಸಿಡರ್ ಮಾಡಿದ್ವಿ. ಓಕೆ, ಫೈನ್. 7th one ಮಾಡ್ರೇಟ್ ಅಂತ ತಗೊಳ್ಳೋಣ 1. ದೆನ್ 6th one easy to moderate ಅಂತ ತಗೊಳ್ಳೋಣ 2. ದೆನ್ 5th one and 3rd one. ಸೊ ಇವೆರಡರಲ್ಲಿ ಒಂದು ಮಾಡ್ರೇಟ್ ಅಂತ ತಗೊಳ್ಳೋಣ, ಯಾಕಂದ್ರೆ ಒಂದು ಟಫ್ ಅಂತ ಕನ್ಸಿಡರ್ ಮಾಡಿದ್ವಿ. ಸೊ ಟೋಟಲ್ 3 ಕ್ವಶನ್ಸ್ ಆರ್ ಮಾಡ್ರೇಟ್. ಫೈನ್. ದೆನ್ 3 + 2 5 ಆಯಿತು, ಮಿಕ್ಕಿದ್ದು 5 ಈಸಿ ಕ್ವಶನ್ಸ್. ಸೊ ಇಲ್ಲಿ ಪಾಯಿಂಟ್ ಏನು ಅಂತಂದರೆ, ಲಿಸನ್ ಕೇರ್ಫುಲಿ. ಸಿ, ನಾವೇನು ಫೋಕಸ್ ಮಾಡ್ತೀವಿ ಅಂದರೆ ಇಲ್ಲಿರುವಂತಹ ಟಫ್ ಕ್ವಶನ್ನ ಫೋಕಸ್ ಮಾಡ್ತೀವಿ. ಓ, ನನಗೆ ಆ ಕ್ಯಾಲ್ಕುಲೇಷನ್ ಬರ್ತಿಲ್ಲ ಅಂತ. ಸೊ ವಿ ಆರ್ ಫೋಕಸಿಂಗ್ ಆನ್ ದಿಸ್. ಈ 2 ಕ್ವಶನ್ಸ್ನ ಕಂಪೇರ್ ಮಾಡಿಕೊಂಡು ಯು ಆರ್ ನೆಗ್ಲೆಕ್ಟಿಂಗ್ 5 and 3. ಸೊ ವಾಟ್ ಐ ಆಮ್ ಟೆಲಿಂಗ್ ಈಸ್ 5 and 3, ಅಲ್ಲಿಗೆ 8 ಕ್ವಶನ್. ಸೊ ನೌ ಐ ಟೆಲ್ ಯು ದ ಸಿಂಪಲ್ ಕ್ಯಾಲ್ಕುಲೇಷನ್, ಜಸ್ಟ್ ಲಿಸನ್. ಸೊ ಇದನ್ನೇ ನಾವು ಪರ್ಸೆಂಟೇಜ್ ಅಂತ ತಗೊಂಡಾಗ, ಸೊ ಇದು ನಾವು 10 ಕ್ವಶನ್ಸ್ ಅಗ್ರಾನಮಿ ಡೀಲ್ ಮಾಡಿದ್ವಿ. ಲೆಟ್ಸ್ ಸೇ ಎಲ್ಲ ಸಬ್ಜೆಕ್ಟ್ ಸೇರಿ 100 ಕ್ವಶನ್ಸ್ ಬಂದಿದೆ ಅಂದ್ಕೊಳ್ಳಿ. ಸೊ 80% ಕ್ವಶನ್ಸ್ ವಿಲ್ ಬಿ ಈಸಿ ಟು ಮಾಡರೇಟ್, ರೈಟ್? EM ಅಂತ ತಗೋಣ. 2 ಕ್ವಶನ್ಸ್ ಬಂದು ಅಂದರೆ 20% ಬಂದು ಟಫ್ ಕ್ವಶನ್ಸ್, ಅಂದರೆ 100 20 ಆದ ಟಫ್ ಕ್ವಶನ್ಸ್, 80 ಆರ್ ಈಸಿ ಟು ಮಾಡರೇಟ್, ರೈಟ್? ಸೊ ಅದರಲ್ಲಿ ಈಸಿ ಬಂದು ನಿಮಗೆ 60% ಆರ್ ಈಸಿ ಕ್ವಶನ್ಸ್. ಸೊ ಇಲ್ಲಿ ನಾನು ಕ್ಯಾಲ್ಕುಲೇಷನ್ ಏನು ಹೇಳ್ತಿದ್ದೀನಿ ಅಂತಂದರೆ, ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ವೈ ಐ ಆಮ್ ಟೆಲಿಂಗ್ ದಿಸ್, ಸೊ ಜಸ್ಟ್ ಲಿಸನ್ 1 minute. ಇಲ್ಲಿ ಬಂದು ನಿಮಗೆ 2017 AO ಎಕ್ಸಾಮ್ ಆಗಿದೆ, ಕರೆಕ್ಟಾ? AO. ಸೊ ಅಲ್ಲಿ ನಿಮಗೆ ಕಟ್ ಆಫ್ ಬಂದು 60 to 65 ರೇಂಜ್. ಐ ಆಮ್ ಟೆಲಿಂಗ್ ಅಪ್ಪರ್, ಲೈಕ್ GM ಇಂದಾನೆ ತಗೊಳ್ಳಿ. ಸೊ 60 to 65% ಇಸ್ ದ ಕಟ್ ಆಫ್. ದಟ್ಟು ಅಲ್ಲಿ ಏನಿತ್ತು, ಗ್ರಾಜುಯೇಷನ್ನು ಲೆಕ್ಕ ಇತ್ತು, ಜೊತೆಗೆ 1 ಪೇಪರ್ ಇತ್ತು. ಸೊ ಗ್ರಾಜುಯೇಷನ್ 50% ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್, ಈ ಥರ ಎಕ್ಸಾಮ್ ಬರೆದು 50%. ಬಟ್ ಇಲ್ಲಿ ಅಂತ ಬಂದಾಗ ನಿಮಗೆ ಕಂಪ್ಲೀಟ್ಲಿ ಪೇಪರ್ 1, ರೈಟ್? ದೆನ್ ಪೇಪರ್ 2, ಇದು 300 ಮಾರ್ಕ್ಸು, ಇದು 300 ಮಾರ್ಕ್ಸ್. ಇಲ್ಲಿ ಪಾಯಿಂಟ್ ಏನು ಅಂತಂದರೆ, ಇಲ್ಲಿ ಕಟ್ ಆಫ್ ನಿಮಗೆ 2017 60 to 65% ಇರುತ್ತೆ. ಅಂದರೆ ಆ್ಯಕ್ಚುಲಿ ಯಾವುದೇ ಎಕ್ಸಾಮ್ ತಗೊಳ್ಳಿ 60 to 65% ನಿಮಗೆ ಕಟ್ ಆಫ್ ಬರುತ್ತೆ,
ರೈಟ್. ಸೊ UPSCನೇ ತಗೊಳ್ಳಿ. ಸೊ ಅರೌಂಡ್ ಕಟ್ ಆಫ್ ಬಂದು ನಿಮಗೆ 85 to 90 ಇರುತ್ತೆ ಈ ಲಾಸ್ಟ್ 2 years ಅಂತ ತಗೊಂಡಾಗ. ಅಂದರೆ 200 ಇದು, ಅಲ್ಲಿಗೆ ಇದು 40 to 45% ಅಷ್ಟೇ ಕಟ್ ಆಫ್. ಬಟ್ ನಾನು ಅಪ್ಪರ್ ಲಿಮಿಟ್ ಇಟ್ಟಿದ್ದೀನಿ ಇಲ್ಲಿ. AOಗೆ ಲೆಟ್ಸ್ ಸೇ 60 to 65% ಮಾರ್ಕ್ಸ್ ನೀವು ತೆಗಿಬೇಕು. ಅಂದರೆ ಈಗ 600 ಮಾರ್ಕ್ಸ್ ಅಂತ ತಗೊಂಡ್ರೆ ವಾಟ್ ಈಸ್ ದ ಪರ್ಸೆಂಟೇಜ್? 60 to 65 ಎಷ್ಟು ಪರ್ಸೆಂಟೇಜ್ ಬರುತ್ತೆ? ಸೊ ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ಯು ವಿಲ್ ಗೆಟ್ ಅರೌಂಡ್ 360 ಪ್ಲಸ್, ಅಂದರೆ ಲೆಟ್ಸ್ ಸೇ 350 ಅಂತ ತಗೊಳ್ಳಿ. ಸೊ 350 ಇಸ್ ದ ಕಟ್ ಆಫ್ ಅಂತ ತಗೊಳ್ಳಿ ಔಟ್ ಆಫ್ 600 ಮಾರ್ಕ್ಸ್. ಅಂದರೆ ನಿಮಗೆ 60 to 65% ಬಂದರೆ ಸಾಕು. ಅಂದರೆ ನೀವು 100 ಅಲ್ಲಿ 60 ಕ್ವಶನ್ಸ್ ಕರೆಕ್ಟ್ ಮಾಡಿದ್ರೆ ಸಾಕು. ನಿಮಗೆ ಈ 60 ಕ್ವಶನ್ಸು ಅರೌಂಡ್ ಈಸಿ ಕ್ವಶನ್ಸ್ ಅಲ್ಲೇ ಸಿಕ್ಬಿಡುತ್ತೆ, ಈಸಿ ಟು ಮಾಡ್ರೇಟ್ ಅಲ್ಲಿ. ಸೊ ಈಸಿ ಟು ಮಾಡ್ರೇಟ್ ಅಲ್ಲೇ ಸಿಕ್ಬಿಡುತ್ತೆ ಯಾವುದು? ಈ 60 ಕ್ವಶನ್ಸ್. ಸೊ ಇಲ್ಲಿ ನನ್ನ ಪಾಯಿಂಟ್ ಏನು ಅಂತಂದ್ರೆ, ಫೋಕಸ್ ಆನ್ ದಟ್ 80% ಆಫ್ ದ ಕ್ವಶನ್ಸ್. ಈಸಿ ಮಾಡ್ರೇಟ್ ಅಂತ ಏನು ಹೇಳಿದ್ನಲ್ಲ ಅಲ್ಲಿ ತಗೊಳ್ಳಿ. 20% ಟಫ್ ಇದೆ, ಎಸ್, ಇದನ್ನು ಫೋಕಸ್ ಮಾಡಿ. ಈ ಕ್ಯಾಲ್ಕುಲೇಷನ್ ಪಾರ್ಟ್ ಅನ್ನ ನೀವು ಲಾಸ್ಟ್ ಹಿಡ್ಕೊಳ್ಳಿ. ಫಸ್ಟ್ ಯು ಫೋಕಸ್ ಆನ್ ದೀಸ್ ಈಸಿ ಅಂಡ್ ಮಾಡ್ರೇಟ್ ಕಾನ್ಸೆಪ್ಟ್ಸ್. ಸೊ ಅದಕ್ಕೆ ಇಲ್ಲಿ ಏನು ಹೇಳಕ್ ಕೊಟ್ಟಿದ್ದೀನಿ ಅಂತಂದ್ರೆ, ನೀವು ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ಓಕೆ, ವೆದರ್ ಇಟ್ ಈಸ್ ಅಗ್ರೋನಮಿ ಆರ್ ಎಕನಾಮಿಕ್ಸ್ ಆರ್ GK ಅಂತ ಬಂದಾಗ ಪಾಲಿಟಿ. ಸೊ ಒಂದು ನೀವು ಬೇಸಿಕ್ ರೀಡಿಂಗ್ ಮುಗಿಸಿದ್ದೀರಾ ಅಂತಂದ್ರೆ ದೇರ್ ಈಸ್ ಅ ಚಾನ್ಸ್ ದಟ್ ನಿಮಗೆ 60% ಆ ಈಸಿ ಇರೋದನ್ನ ನೀವು ಈಸಿಯಾಗಿ ಗ್ರಾಸ್ಪ್ ಮಾಡ್ಬೋದು ಆ ಕಂಟೆಂಟ್ನ, ಅಂಡ್ ಈಸಿಯಾಗಿ ಕ್ವಶನ್ಸು ಸಾಲ್ವ್ ಮಾಡ್ಬೋದು, ರೈಟ್? ಸೊ ಅದಕ್ಕೆ ಫಸ್ಟ್ ಫೋಕಸ್ ಆನ್ ದಟ್ ಈಸಿ ಪಾರ್ಟ್. ಸೊ ನೀವು ಇಷ್ಟನ್ನೇ ಕರೆಕ್ಟ್ ಮಾಡಿದ್ದೀರ ಅಂದ್ರೆ ಯು ಆರ್ ಇನ್ ದ ಲೀಸ್ಟ್. ಕಟ್ ಆಫ್ ಅಲ್ಲಿ ನೀವು ಆಲ್ಮೋಸ್ಟ್ ಇನ್ ಆಗ್ತೀರಾ 60% ಕರೆಕ್ಟ್ ಮಾಡಿದ್ರೆ. ಸೊ ದಟ್ಸ್ ವೈ ಫಸ್ಟ್ ಫೋಕಸ್ ಆನ್ ಈಸಿ ಅಂಡ್ ಮಾಡ್ರೇಟ್ ಟಾಪಿಕ್ಸ್. ಓಕೆ, ಸೊ ನೀವು ಆ ಕ್ವಶನ್ಸ್ನ ರಾಂಗ್ ಮಾಡಬೇಡಿ, ದಟ್ ಇಸ್ ದ ಮೈ ಪಾಯಿಂಟ್. ಸೊ ಇದು KA ಲೆವೆಲ್ ಕ್ವಶನ್ ಪೇಪರ್ ನಾನು ಈಗ ಸಾಲ್ವ್ ಮಾಡಿದ್ದು. ಸೊ KPSC ಅಂತ ಬಂದಾಗ ಈವನ್ ಪ್ಯಾಟರ್ನ್ ಚೇಂಜ್ ಮಾಡಿದ್ರು ಸಮೇತ ಮೇ ಬಿ ಇಲ್ಲಿ 50 to 60% ನಾನು ಅಪ್ಪರ್ ಲಿಮಿಟೇ ಹೇಳ್ತಿದ್ದೀನಿ, ಇಷ್ಟು ನಿಮಗೆ ಕಟ್ ಆಫ್ ನಿಲ್ಬಹುದು. ಸೊ ಅಷ್ಟು ಕಟ್ ಆಫ್ ಆಗ್ಬೇಕಂದ್ರೆ ನೀವು 100 ಕ್ವಶನ್ಸ್ ಕರೆಕ್ಟ್ ಮಾಡಬೇಕಾ? ನೋ, ಬಿಗ್ ನೋ. 100 ಕರೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. 50 to 60% ಅಂದ್ರೆ ನೀವು 50 ಕ್ವಶನ್ಸ್ ಕರೆಕ್ಟ್ ಮಾಡಿದ್ರು ಸಾಕು. ಸೊ ಫೋಕಸ್ ಆನ್ ದಟ್ ಈಸಿ ಅಂಡ್ ಮಾಡ್ರೇಟ್ ಅನ್ನೋ ಪಾಯಿಂಟ್ ನಾನು ಇಲ್ಲಿ ಹೇಳ್ತಿರೋದು. ಸೊ ದಟ್ಸ್ ವೈ ಯಾವುದೇ ಟೆಸ್ಟ್ ಅಟೆಂಡ್ ಮಾಡ್ಬೇಕಾದ್ರೆ ನೀವು ಆ ಒಂದು ಟಫ್ ಕ್ವಶನ್ಸ್ ನೋಡಕ್ ಹೋಗ್ಬೇಡಿ ಇನ್ ದ ಸೆನ್ಸ್ ಕೀಪ್ ಇಟ್ ಇಸ್ ಎ ಲಾಸ್ಟ್ ಆಪ್ಷನ್. ಸೊ ಫಸ್ಟ್ ಈ ಈಸಿ ಮತ್ತೆ ಮಾಡ್ರೇಟ್ ಇರೋದನ್ನ ಕರೆಕ್ಟ್ ಮಾಡಿ. ಸೊ ನೀವು ಯಾವುದೇ ಟೆಸ್ಟ್ ನೋಡ್ಬೇಕಾದ್ರೆ ತುಂಬಾ ಸಿಲ್ಲಿ ಮಿಸ್ಟೇಕ್ಸ್ ಆಗಿದೆ ಸರ್ ಅಂತ ಹೇಳ್ತೀರಾ, ತುಂಬಾ ಸರಿ. ಸಿಲ್ಲಿ ಮಿಸ್ಟೇಕ್ಸ್ ಯಾಕೆ ಆಗ್ತವೆ ಅಂತಂದ್ರೆ ಯು ಆರ್ ಫೋಕಸಿಂಗ್ ಆನ್ ದಟ್ ಟಫ್ ಕ್ವಶನ್ಸ್ ಇನ್ಸ್ಟೆಡ್ ಆಫ್ ಈಸಿ ಅಂಡ್ ಮಾಡ್ರೇಟ್. ಸೊ ಈಸಿ ಅಂಡ್ ಮಾಡ್ರೇಟ್ ಕ್ವಶನ್ಸ್ ನ ಫೋಕಸ್ ಮಾಡಿ, ದಟ್ ಇಸ್ ದ ಪಾಯಿಂಟ್ ಐ ಆಮ್ ಕನ್ವೆ ಹಿಯರ್. ಸೊ ನಿಮಗಿಂದು ಪ್ರಾಕ್ಟಿಕಲ್ ಆಗಿ ಗೊತ್ತಾಯ್ತು. ಅದಕ್ಕೆ ನೀವು ಫೋಕಸ್ ಆನ್ ಈಸಿ ಅಂಡ್ ಮಾಡ್ರೇಟ್. ಸೊ ಈಸಿ ಅಂಡ್ ಮಾಡ್ರೇಟ್ ಅಂದ್ರೆ ಏನು? ಸೊ ಐ ಟೆಲ್ ಯು ಒನ್ ಮೋರ್ ಎಕ್ಸಾಂಪಲ್. ಈಗ ಅಗ್ರನಾಮಿ ಅಂತ ತಗೋತೀರಾ. ಸೊ ನೀವೇ ನೋಡಿದೆ ಎಷ್ಟು ಕ್ವಶನ್ಸ್ ಕೇಳಿದ್ರು? ಲೆಟ್ಸ್ ಸೇ 10 ಕ್ವಶನ್ಸ್ ಕೇಳಿದ್ರು ಅಂದ್ರೆ ವೆರೈಟೀಸ್ ಬಗ್ಗೆ ಹಾರ್ಡ್ಲಿ ದೇ ವೋಂಟ್ ಆಸ್ಕ್. ಯಾವುದೇ ಒಂದು ಕ್ವಶನ್ ಕೂಡ ಕೇಳಿಲ್ಲ ಅವರು, ಕರೆಕ್ಟಾ? ಸೊ ಪೀಪಲ್ ಆರ್ ರನ್ನಿಂಗ್ ಬಿಹೈಂಡ್ ಕಲೆಕ್ಟಿಂಗ್ ದ ವೆರೈಟೀಸ್ ಆಫ್ ಆಲ್ ದ ಕ್ರಾಪ್ಸ್. ಸೀರಿಯಲ್ಸ್ ಅಂತ ತಗೊಳ್ಳಿ, ಪಲ್ಸಸ್, ಆಯಿಲ್ ಸೀಡ್ಸ್, ರೈಟ್? ದೆನ್ ಹಾರ್ಟಿಕಲ್ಚರ್ ಅಂತ ಬಂದಾಗ ಕಮರ್ಷಿಯಲ್ ಕ್ರಾಪ್ಸು, ಫ್ಲವರ್ ಕ್ರಾಪ್ಸು, ಈ ಥರ ಎಲ್ಲ ವೆರೈಟೀಸ್ ಅಂತ ತಗೊಂಡಾಗ ಅರೌಂಡ್ ಥೌಸಂಡ್ಸ್ ಅಲ್ಲಿ ಹೋಗುತ್ತೆ. ಅಂಡ್ ಕ್ವಶನ್ ಕೇಳೋದು ಓನ್ಲಿ 1 ಕ್ವಶನ್, ಹಾರ್ಡ್ಲಿ ಯು ವಿಲ್ ಗೆಟ್ ಓನ್ಲಿ 1 ಕ್ವಶನ್. ವೆರೈಟೀಸ್ ಮೇಲೆ ಬಂದ್ರು ಒಂದಿಲ್ಲ, ಮ್ಯಾಕ್ಸಿಮಮ್ 2 ಬರುತ್ತೆ. ಆ 2ಗೋಸ್ಕರ 1000+ ವೆರೈಟೀಸ್ ನೆನ್ಪಿಟ್ಕೊಳ್ಳೋಕೆ ಯು ಆರ್ ಪೀಪಲ್ ರನ್ನಿಂಗ್ ಬಿಹೈಂಡ್ ದೀಸ್ ಥಿಂಗ್ಸ್. ಸರ್ ಇಲ್ಲಿ ವೆರೈಟೀಸ್ ಕೊಟ್ಟಿಲ್ಲ ನೋಟ್ಸ್ ಅಲ್ಲಿ, ನಮಗೆ ಇಲ್ಲೂ ವೆರೈಟೀಸ್ ಸಿಗ್ತಿಲ್ಲ. ನೋ, ಫೋಕಸ್ ಫಸ್ಟ್ ಆನ್ ದೀಸ್ 98 ಕ್ವಶನ್ಸ್ ಇನ್ಸ್ಟೆಡ್ ಆಫ್ 2 ಕ್ವಶನ್ಸ್. ಇಲ್ಲಿ 2 ಕ್ವಶನ್ಸ್ ನಿಮಗೆ ಇಷ್ಟು 1000 ಅಷ್ಟನ್ನ ನೆನಪಿಡ್ಬೇಕು. ಅಂಡ್ ಅಷ್ಟು ನೆನ್ಪಿಡೋದು ಇಟ್ಸ್ ನಾಟ್ ಸೋ ಈಸಿ. ಸೊ ಫೋಕಸ್ ಆನ್ ದಿಸ್ 98%. ಸೊ ಈ ಒಂದು ಫೋಕಸ್ ಮಾಡಿ ಅಂತ ಹೇಳ್ತಿರೋದು. ಸೊ ದೀಸ್ ಥಿಂಗ್ಸ್ ವಿ ಹ್ಯಾವ್ ಪ್ರೊವೈಡ್ ಇನ್ ದ ಟೆಸ್ಟ್ ಸೀರೀಸ್ ಆಸ್ ವೆಲ್. ಅಂಡ್ ಕ್ಲಾಸಸ್ ಅಲ್ಲೂ ಈ 98% ನಿಮ್ಗೆ ಎಷ್ಟು ಬೇಕೋ, ಲೆಟ್ಸ್ ಸೇ 98 ಅನ್ನೋದು ತಪ್ಪಾಗುತ್ತೆ, 90% ಆಫ್ ದ ಕ್ವಶನ್ಸ್ ನೀವು ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡುವಂತ ಕಂಟೆಂಟ್ ನಿಮಗೆ ನೋಟ್ಸ್ ಅಲ್ಲಿ ಸಿಗ್ತಿರುತ್ತೆ. ಸೊ ಬಿ ಎನಿ ಮೆಟೀರಿಯಲ್, ಸೊ ಆ ಮೆಟೀರಿಯಲ್ ನಿಮ್ಗೆ ಕವರ್ ಆಗಿರುತ್ತೆ. ಸೊ ಫೋಕಸ್ ಆನ್ ದಿ ಅವೈಲಬಲ್ ಮೆಟೀರಿಯಲ್ ರೈಟ್ ನೌ. ಓಕೆ, ಸೊ ದಟ್ಸ್ ದ ಪಾಯಿಂಟ್ ಅಷ್ಟೇ. ಓಕೆ, ಸೊ ಫೈನಲ್ ಆಗಿ ನನ್ನ ಪಾಯಿಂಟ್ ಏನು ಅಂತಂದ್ರೆ ಫೋಕಸ್ ಆನ್ 80% ರಾದರ್ ದನ್ 20% ಅನ್ನೋದಷ್ಟೇ. ಸೊ ನಿಮಗೆ 80% ಇಲ್ಲಿ ಸಿಗ್ತಿದೆ ಅಂದಮೇಲೆ ಇಲ್ಲಿ ಫೋಕಸ್ ಮಾಡಿ. ಇದು ಫೋಕಸ್ ಮಾಡಿದ್ರೆ ಸಾಕು, ನೀವು ಎಕ್ಸಾಮ್ನ ಪಾಸ್ ಮಾಡ್ತೀರಾ. ಬಟ್ ಪೀಪಲ್ ರನ್ನಿಂಗ್ ಬಿಹೈಂಡ್ ದೀಸ್ 20%. ಸೊ ಡೋಂಟ್ ಡೂ ದ್ಯಾಟ್. ಫಸ್ಟ್ ಈಸಿ ಅಂಡ್ ಮಾಡ್ರೇಟ್ನ ಫಿನಿಶ್ ಮಾಡ್ಕೊಳ್ಳಿ. ಬೀಟ್ ಎನಿ ಸಬ್ಜೆಕ್ಟ್, ನಾನು ಅಗ್ರಾನಮಿ ಅಂತಾನೆ ಹೇಳ್ತಿಲ್ಲ, GK ಪೇಪರ್ ತಗೊಳ್ಳಿ ಇಲ್ಲ ಸ್ಪೆಸಿಫಿಕ್ ಪೇಪರ್ ತಗೊಳ್ಳಿ. ಸೊ ಫಸ್ಟ್ ಫೋಕಸ್ ಆನ್ ದಿಸ್ ಈಸಿ ಅಂಡ್ ಮಾಡ್ರೇಟ್ ಪಾರ್ಟ್.
ಸೊ ದಟ್ಸ್ ದ ಪಾಯಿಂಟ್. ಓಕೆ, ಸೊ ಆ್ಯಂಡ್ ಫೈನಲ್ ಥಿಂಗ್ ಐ ವಾಂಟ್ ಟು ಕನ್ವೆ ಹಿಯರ್ ಈಸ್, ಸೊ ನೀವೀಗ ಚೆಕ್ ಮಾಡಿ. ಸೊ 10 questions ಅಲ್ಲಿ ನೀವು ಈಸಿ ಆ್ಯಂಡ್ ಮಾಡರೇಟ್ ಅಂತ ಬಂದಿರೋದ್ರಲ್ಲಿ ಇಫ್ ಯು ಆರ್ ಮೇಕಿಂಗ್ ರೈಟ್ ಇನ್ ಎವ್ರಿ ಕ್ವಶನ್, ದಟ್ ಮೀನ್ಸ್ ಯು ಆರ್ ಇನ್ ದ ರೈಟ್ ಟ್ರ್ಯಾಕ್. ಓಕೆ, ಇಫ್ ಅಟ್ ಆಲ್ ಯು ಆರ್ ಮೇಕಿಂಗ್ ಮಿಸ್ಟೇಕ್ಸ್ ಇನ್ ದಿಸ್ ಈಸಿ ಮತ್ತು ಮಾಡರೇಟ್ನೇ ನಾನು ರಾಂಗ್ ಮಾಡಿದ್ದೀನಿ ಅಂತಂದರೆ, ಸೊ ಯು ಆರ್ ಲ್ಯಾಗಿಂಗ್ ಬಿಹೈಂಡ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ. ಸೊ ಈಸಿ ಮತ್ತು ಮಾಡರೇಟ್ ಕ್ವಶನ್ಸ್ನ ನಾವು ಯಾವಾಗಲೂ ರಾಂಗ್ ಮಾಡಬಾರದು, ದಟ್ಸ್ ದ ಪಾಯಿಂಟ್. ಸೊ ಚೆಕ್ ಯುವರ್ ಸ್ಕೋರ್ ರೈಟ್ ನಾವು. ಸೊ 10 ಕ್ವಶನ್ ನೀವು ಎಷ್ಟು ಈಸಿ ಮತ್ತು ಮಾಡರೇಟ್ ಕ್ವಶನ್ನ ರೈಟ್ ಮಾಡಿದ್ದೀರಿ, ರಾಂಗ್ ಮಾಡಿದ್ದೀರಿ ಚೆಕ್ ಮಾಡಿ. ಸೊ ನಾವು ಈಸಿ ಮತ್ತು ಮಾಡರೇಟ್ ಕ್ವಶನ್ಸ್ ಅಲ್ಲೇ ತುಂಬ ರಾಂಗ್ ಮಾಡಿರ್ತೀವಿ. ಆ್ಯಂಡ್ ಟಫ್ ಕ್ವಶನ್ಸ್ ಅಂತ ಬಂದಾಗ ಎಸ್ ಅವು ರಾಂಗ್ ಆಗುತ್ತೆ, ಡೆಫಿನೆಟ್ಲಿ ದೇರ್ ಇಸ್ ಎ ಪಾಸಿಬಿಲಿಟಿ ದಟ್ ಯು ಗೋಯಿಂಗ್ ಟು ರಾಂಗ್ ದಟ್. ಬಟ್ ಈಸಿ ಮತ್ತು ಮಾಡರೇಟ್ನ 99% ನೀವು ಕರೆಕ್ಟ್ ಮಾಡಬೇಕಾಗುತ್ತೆ, ದಟ್ಸ್ ದ ಪಾಯಿಂಟ್. ಸೊ ಫೋಕಸ್ ಆನ್ ದಿಸ್ 80% ಇನ್ಸ್ಟೆಡ್ ಆಫ್ 20% ಫಸ್ಟ್. ಸೊ ಫಸ್ಟ್ 80% ಮುಗಿಸಿ. ಸೊ ಬೈ ದ ಎಂಡ್ ನೀವು ಜಲ್ದಿ ಮುಗಿಸಿದ್ದೀರಾ ಅಂತಂದರೆ ದೆನ್ ಯು ಫೋಕಸ್ ಆನ್ 20%. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ಥ್ಯಾಂಕ್ ಯು. ಸೊ ಬಿಫೋರ್ ದ್ಯಾಟ್, ಸಿ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಕನ್ವೆ ಹಿಯರ್ ಈಸ್, ಸಿ ನೀವು ಇಲ್ಲಿ 100 ಕ್ವಶನ್ಸ್ ಇದ್ದೆ ಅಂದರೆ ನಿಮ್ಮನ್ನ ಯಾರು 100 ಕ್ವಶನ್ಸು ಕರೆಕ್ಟ್ ಮಾಡಿದ್ದೀರಾ ರಾಂಗ್ ಮಾಡಿದ್ದೀರಾ ಅಂತ ಯಾರು ಕೇಳಲ್ಲ, ರೈಟ್? ಇಲ್ಲಿ ನೀವು 60 to 70%, ಇದು ಅಪ್ಪರ್ ಲಿಮಿಟ್ ಹೇಳ್ತಿದ್ದೆ ನಾನು, ಇಷ್ಟು ನೀವು ಮಾರ್ಕ್ಸ್ ತೆಗೆದಿದ್ದೀರಾ ಅಂದರೆ ಇವ್ರು ಪಾಸ್ ಆಗ್ತೀರಾ. ಇಲ್ಲಿ ಎಕ್ಸಾಮ್ ಬಂದು ಕಾಂಪಿಟೇಟಿವ್ ಎಕ್ಸಾಮ್ ಇದು. ಅಂದರೆ ನಿಮ್ಮ ಕಾಂಪಿಟೇಟರ್ಗಿಂತ ಸಪೋಸ್ ಎ ಇಸ್ ದ ಕಾಂಪಿಟೇಟರ್, ಯು ಇಸ್ ದ ಬಿ. ಸೊ ನೀವು ಇವ್ರಿಗೆ 59 ತೆಗೆದಿದ್ದಾರೆ, ನೀವು 60 ತೆಗೆದಿದ್ದೀರ ಅಂದರೆ ಪಾಸ್ ಆದಂಗೆ. ನೋ ನೀಟು ನೀವು 100 ತೆಗಿಲೇಬೇಕಂತೇನಿಲ್ಲ ಅಲ್ವಾ? ಸೊ ಫೋಕಸ್ ಆನ್ ದಿಸ್ ಎಡ್ಜ್. ಸೊ ಇಲ್ಲಿ ಅವ್ರು ಏನು ಮಾಡಿರ್ತಾರೆ, ಈಸಿ ಕ್ವಶನ್ಸ್ ಮೇ ಬಿ ಕರೆಕ್ಟ್ ಮಾಡಿರ್ತಾರೆ, ಬಟ್ ಟ್ರೈ ಟು ಕರೆಕ್ಟ್ ದ ಮಾಡರೇಟ್ ಕ್ವಶನ್ ಆಸ್ ವೆಲ್. ಸೊ ನೀವು ಮಾಡರೇಟ್ನು ಫೋಕಸ್ ಮಾಡಿ. ಸೊ ಇಲ್ಲಿ ಪಾಯಿಂಟ್ ಏನು ಅಂತಂದ್ರೆ ಈಸಿ ಮತ್ತೆ ಮಾಡರೇಟ್ನ ರಾಂಗ್ ಮಾಡಬೇಡಿ, ಇಷ್ಟು ಮಾಡಿದರೆ ಸಾಕು, ಯು ಆರ್ ಗೋಯಿಂಗ್ ಟು ಕ್ಲಿಯರ್ ದ ಎಕ್ಸಾಮ್ ಅನ್ನೋ ಪಾಯಿಂಟ್. ಸೊ ಫೋಕಸ್ ಆನ್ 80% ಇನ್ಸ್ಟೆಡ್ ಆಫ್ 20%. ಫೈನ್, ಓಕೆ, ಥ್ಯಾಂಕ್ ಯು.